शुश्रूषा कृष्णोच्चारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुख्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे अष्टमाध्याये अद्य कथानुवादे सति किञ्चित् पूर्वकथानुवादः। ದಿವಸ 29ನೇ ಶ್ಲೋಕದಲ್ಲಿ ವಿಕರ್ಷಣ ಅಂದ್ರೆ ಏನು ಅಂತ ಬಿಡಿಸಿದ್ರು. ವಿಭಾಗ, ವೇದಗಳ ವಿಭಾಗ ಏನಾಯ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರು. ಅದೇ ಶ್ಲೋಕದಲ್ಲಿ ಒಂದು ಶಬ್ದ ಬಂತು, ರೂಪ ಶೀಲ ಸ್ವಭಾವತಃ. ರೂಪ ಅಂದ್ರೇನು, ಶೀಲ ಅಂದ್ರೇನು, ಸ್ವಭಾವ ಅಂದ್ರೇನು. ಇದು ಎಲ್ಲಾ ವರ್ಣ ಆಶ್ರಮಗಳ ರೂಪ ಬೇಕು ಇವರು ವಿದುರರಿಗೆ, ಅವರು ಮಾಡುವಂತಹ ಶೀಲ ಬೇಕು, ಹಾಗೆ ಸ್ವಭಾವ ಬೇಕು. ಏನರ್ಥ ಇದಕ್ಕೆ ಅಂದಾಗ ಇಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ರೂಪತೋ ಲಿಂಗತಃ ಅಂದ್ರೆ ಯಾವ ಯಾವ ಲಿಂಗ, ವರ್ಣಾಶ್ರಮದಲ್ಲಿ ಈಗ ಪುರುಷ ಸ್ತ್ರೀ ಈ ಲಿಂಗ ವೈವಿಧ್ಯ ಏನಿದೆ ಅದು. ಇನ್ನು ಶೀಲ ಅಂದ್ರೆ ಆಚಾರ ಅಂತ ಅರ್ಥ. ಈಗ ಸ್ತ್ರೀಯರ ಆಚಾರ ಹೇಗೆ, ಪುರುಷರ ಆಚಾರ ಹೇಗೆ, ಅದರಲ್ಲೂ ಬ್ರಾಹ್ಮಣ ಸ್ತ್ರೀಯರು, ಕ್ಷತ್ರಿಯ ಸ್ತ್ರೀಯರು, ಶೂದ್ರ ಸ್ತ್ರೀಯರು, ಹೀಗೆ ಪ್ರತಿಯೊಬ್ಬರ ಬಗ್ಗೆ ಈ ಲಿಂಗ ಭೇದ ಇರ್ಲಿ ಅಥವಾ ಆಚಾರ ಭೇದ ಇರ್ಲಿ. ಮತ್ತೆ ಸ್ವಭಾವ, ಸ್ವಭಾವ ಅಂದ್ರೆ ಕೆಲವ್ರಿಗೆ ಸಹಜವಾಗಿ ದೇವ್ರ ಮೇಲೆ ಭಕ್ತಿ ಇರುತ್ತೆ. ಅದು ಇನ್ನೊಬ್ರು ಉಪದೇಶ ಕೊಟ್ಟು ಬಂದಿದ್ದಲ್ಲ, ಬಲಾತ್ಕಾರವಾಗಿ ಬಂದಿದ್ದಲ್ಲ, ಸಹಜವಾಗಿ ಹುಟ್ಟಿನಿಂದಲೇ ಸಹಜವಾಗಿರುತ್ತೆ. ಅಷ್ಟೇ ಅಲ್ದೇನೆ ದೇವರು ಅಂದ್ರೆ ಆಸಕ್ತಿ, ಯಾವಾಗ್ಲೂ ಅಲ್ಲೇ ಮುಳುಗಿರ್ತಾರೆ. ಇದು ಶಮ ಮತ್ತೆ ದಮ, ಇಂದ್ರಿಯ ನಿಗ್ರಹನೂ ಹಾಗೆ ಸಹಜವಾಗಿರುತ್ತೆ. ಕೆಲವ್ರಿಗೆ ಹಾಗಿರಲ್ಲ, ಸಂಘದಿಂದ ಬರುತ್ತೆ, ಸಹವಾಸದಿಂದ. ಈ ರೀತಿ ಸ್ವಭಾವ ಆಗಬಹುದು. ಅಂದ್ರೆ ಶಮ ದಮಾದಿ ಗುಣಗಳು, ಅದನ್ನ ಸ್ವಭಾವ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಅದಾಗಬಹುದು, ಆಚರಣೆಗಳಾಗಬಹುದು, ಲಿಂಗ ಆಗ್ಬಹುದು. ಈ ರೀತಿ ರೂಪಗಳನ್ನ ಬೇರೆ ಬೇರೆ ವಿವಿಧವಾದ ಆಕಾರ, ಮನುಷ್ಯರೊಬ್ಬೊಬ್ರು ಒಂದೊಂಥರ ಇರ್ತಾರೆ. ಅದರ ಬಗ್ಗೆ ಅಂದ್ರೆ ಸೃಷ್ಟಿಯ ಒಂದು ವಿಲಾಸ ಏನಿದೆ, ಎಷ್ಟು ಚೆನ್ನಾಗಿ ಸೃಷ್ಟಿಯಾಗಿದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಲಿಕ್ಕೆ ಬಹಳ ಕುತೂಹಲ ವಿದರರಿಗೆ. ಇನ್ನು ವೇದಸ್ಯ ಚ ಅಂತ ಒಂದು ಶಬ್ದ ಇಲ್ಲಿ ಬಂತು. ವೇದಸ್ಯ ಚ ವಿಕರ್ಷಣ, ವೇದದ ವಿಭಾಗ ಏನ್ ಮಾಡಿದ್ರು ಅಂತ. ವಸ್ತುತಃ ವೇದದ ವಿಭಾಗ ಅಂತ ಹೇಗೆ ಹೇಳಿದ್ರು? ವೇದ ಎಷ್ಟು? 4 ವೇದ. ಇವ್ರು ಹೇಳಿದ್ ವೇದಸ್ಯ ಒಂದೇ, ಏಕವಚನ. ಮತ್ತೆ ಸರಿ ಅಂದ್ರೆ ಅದು ಏಕವಚನ ಬಳಸಿದ ಕೂಡ ಒಂದೇ ಅಂತ ಅರ್ಥ ಅಲ್ಲ. ನಿಮ್ಮ ಗುಂಪು ನಮ್ಮ ಮನೆಗ್ ಬರ್ಬೇಕು ಅಂತ ಹೇಳಿದ್ರೆ ಏನರ್ಥ? ನಿಮ್ಮ ಗುಂಪು ಅಂದ್ರೆ ಅಲ್ಲಿರೋರ್ 106 ಜನ ಇದ್ದಾರೆ, ನಿಮ್ ಗುಂಪ್ನವರೆಲ್ಲ ಬರ್ಬೇಕು ನಾಳೆ ಅಂತ ಹೇಳ್ತಾರೆ. ಅಲ್ಲಿ 106 ಜನ ಇದ್ರು ಹೇಳ್ಬೇಕಾದ್ರೆ ಏಕವಚನ ಬಳಸ್ತಾರೆ. ನಿಮ್ಮ ಗುಂಪು, ಗುಂಪು ಒಂದೇ, ಅಲ್ಲಿ 100 ಜನ ಇದ್ದಾರೆ. ಆತರ ವೇದದ ವಿಭಾಗ 4 ಇರಬಹುದು, ಅದು 4 ಸೇರಿ ಗುಂಪು, ಒಂದು ಗುಂಪು. ಆ ಗುಂಪಿನ ಬಗ್ಗೆ ಇಲ್ಲಿ ಏಕವಚನವನ್ನ ಹೇಳಿತ್ತು. ಆದ್ರಿಂದ ಅದು ತಪ್ಪಿಲ್ಲ. ಈ ರೀತಿ ವೇದಗಳ ಶಾಖೆಗಳೇನು ಬೇರೆ ಬೇರೆ ಆಯ್ತು, ಅದನ್ನು ಕೂಡ ವಿಸ್ತಾರವಾಗಿ ತಿಳಿಸ್ಬೇಕು. ಯಾಕಂದ್ರೆ ಸಹಸ್ರವರ್ಮ ಸಾಮವೇದ ಅಂತ ಇದೆ ಒಂದು ಮಾತು. ಸಾಮವೇದದ ಶಾಖೆಗಳೆಷ್ಟು ಅಂದ್ರೆ ಎಷ್ಟು ಹೋಳಾಯ್ತು, 106 ಹೋಳಾಯ್ತು ಅಂದ್ರೆ 1000 ಆಗಿದೆ. ಸಹಸ್ರವರ್ಮ ಅಂತಾರೆ. ಸಾಮ ವೇದದ ಶಾಖೆ 1000 ಅಂತೆ. ನಮಗೀಗ 1000 ಶಾಖೆ ಅಲ್ಲ, 1, 2, 3 ಸಿಗೋದೇ ಕಷ್ಟ ಶಾಖೆಗಳಲ್ಲಿ. ಋಕ್ಷಾಖೆ, ಯಜುಶಾಖೆ, ಪ್ರತಿಯೊಂದು ಕೂಡ ತುಂಬಾ ಶಾಖೆಗಳಾಗಿ ವಿಭಾಗ ಹೊಂದಿದೆ. ಅಷ್ಟಾದ್ರೂ ಈಗಿನ ಕಾಲದಲ್ಲಿ ಆ ಶಾಖಾ ಅನುಯಾಯಿಗಳೇ ಸಿಗಲ್ಲ, ಕಡಿಮೆ. ಎಲ್ಲೋ ಒಬ್ರೋ ಇಬ್ರೋ ಸಿಗ್ತಾರೆ. ಈ ಎಲ್ಲಾ ಶಾಖೆಗಳ ವಿಭಾಗ ಹೇಗಾಯ್ತು ಅದನ್ನು ನಮಗೆ ತಿಳಿಸ್ಕೊಡಿ ಅಂತ ಹೇಳಿ ವಿಸ್ತಾರವಾದ ಒಂದು ಪ್ರಾರ್ಥನೆಯನ್ನ ವಿಸ್ತಾರವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕ 30ನೇ ಶ್ಲೋಕ. ನೈಷ್ಕರ್ಮ್ಯಸ್ಯ ಚ ಸಾಂಖ್ಯಸ್ಯ ತಂತ್ರಂ ವಾ ಭಗವತ್ ಸ್ಮೃತಂ
ಪಾಷಂಡಮತ್ ಪಥ ವೈಷಮ್ಯಂ ಪ್ರತಿಲೋಮ ನಿವೇಶನಂ. ನಮಗ್ ಅನ್ಸತ್ತೆ ಇಷ್ಟೆಲ್ಲಾ ವಿಧದ ಪ್ರಶ್ನೆ ಕೇಳಿದ್ರಲ್ಲ, ನಮಗ್ ತುಂಬಾ ಕಷ್ಟ ಅನ್ಸತ್ತೆ ಇವ್ರ ಪ್ರಶ್ನೆ ಕೇಳಿದಾಗ. ನಮಗೆ ಅರ್ಥ ಆಗುವಂತ ಪ್ರಶ್ನೆ ಬೇಕು. ಕೆಲವು ಅರ್ಥ ಆಗ್ಬೋದು, ಆದ್ರೆ ಅವ್ರು ಕೇಳ್ತಾ ಇರೋದು ತುಂಬಾ ಗಂಭೀರವಾದ ಶಾಸ್ತ್ರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಅದನ್ನ ತಿಳ್ಕೊಳ್ಳೇಬೇಕು ಜೀವನದಲ್ಲಿ. ಆ ಪ್ರಶ್ನೆಗಳನ್ನ ನಾವು ತಿಳ್ಕೊಳ್ದೇ ಇದ್ರೆ, ಅದಕ್ಕೆ ಉತ್ತರ ಗೊತ್ತಾಗದೆ ಇದ್ರೆ ವ್ಯರ್ಥ ಜೀವನ. ಒಳ್ಳೆ ಪ್ರಶ್ನೆ ಮಾಡಿದ್ದಾರೆ ವಿದುರರು, ಅದನ್ನ ಯಾವತ್ತಾರು ಒಂದ್ ದಿವಸ ಅರ್ಥ ಮಾಡ್ಕೊಳ್ಳೇಬೇಕು, ಅಂದ್ರೆ ವ್ಯರ್ಥ. ಆದ್ರೂ ಸುಲಭವಾದ ಪ್ರಶ್ನೆಗಳನ್ನೇನು ಕೇಳಲೇ ಅಲ್ವಾ ವಿದುರರು ಅಂದ್ರೆ? ಇಲ್ಲ, ತುಂಬಾ ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಮ್ಗೆ ಏನೇ ಡೌಟ್ ಬರುತ್ತೋ ಎಲ್ಲ ವಿದುರರೇ ಅವತ್ತೇ ಕೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಲೋಕೋಪಕಾರಕ ಪ್ರಶ್ನೆಗಳನ್ನು ಕೇಳಿತ್ತು. ಲೋಕಕ್ಕೆ ಏನು ಉಪಕಾರ ಆಗತ್ತೆ ಅಂತ ಯೋಚಿಸೋ ಹಾಗಿಲ್ಲ, ಜನರಿಗೆ ತುಂಬಾ ಬೇಕಾದ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಏನೇನ್ ಕೇಳಿದ್ದಾರೆ ಅಂತ ಈಗ ತುಂಬಾ ಸೊಗಸಾಗಿ ಮುಂದೆ ಪ್ರಶ್ನೆಗಳ ಸಾಲನ್ನು ವರ್ಣಿಸ್ತಾ ಹೋಗ್ತಾರೆ. ನೈಷ್ಕರ್ಮ್ಯಸ್ಯ ಚ ಸಾಂಖ್ಯಸ್ಯ ತಂತ್ರ. ಇದಕ್ಕೆ ಅರ್ಥ ಇಷ್ಟೇ. ನೈಷ್ಕರ್ಮ್ಯ ಅಂತಂದ್ರೇನು? ಈ ಮೋಕ್ಷ ಸಾಧನಕ್ಕೆ ನೈಷ್ಕರ್ಮ್ಯ ಅಂತ ಕರೀತಾರೆ. ಈ ನಿಷ್ಕಾಮ ಕರ್ಮ ಮಾಡಿದಾಗ ಏನ್ ಫಲ ಪಡಿತಾನೆ ಅಂದ್ರೆ ನೈಷ್ಕರ್ಮ್ಯವನ್ನ ಪಡಿತಾನೆ. ಅಂದ್ರೆ ನಿಷ್ಕಾಮ ಕರ್ಮ ಮಾಡ್ತಾ ಮಾಡ್ತಾ ಮೋಕ್ಷಕ್ಕೆ ಬೇಕಾದ ಜ್ಞಾನ ಪಡಿತಾನೆ. ನೈಷ್ಕರ್ಮ್ಯ ಸಿದ್ಧಿ ಅಂತಾನೆ ಬಹಳ ಪ್ರಸಿದ್ಧ. ಅಂದ್ರೆ ಯಾವ ಮೋಕ್ಷ ಸ್ಥಳದಲ್ಲಿ ನೀವು ಮಾಡುವಂತಹ ಕರ್ಮ ಅದು ಕರ್ಮನೇ ಅಲ್ಲ, ಅಂದ್ರೆ ಅರ್ಥ ಅನಾಯಾಸವಾಗಿ ಮಾಡ್ತೀವಿ. ಸಂಸಾರದಲ್ಲಿದ್ದಾಗ ಒಂದು ಪೂಜೆ ಮಾಡ್ಬೇಕಾದ್ರೆ, ಒಂದು ಸಂಧ್ಯಾವಂದನೆ ಮಾಡ್ಬೇಕಾದ್ರೆ ಕಷ್ಟ ಆಗ್ಬೋದೇನೋ, ತುಂಬಾ ಹೊತ್ತು ಮಾಡ್ಬೇಕಾದ್ರೆ ಆಯಾಸ ಎಲ್ಲ ಆಗ್ಬೋದೇನೋ. ಆದ್ರೆ ಯಾವ ಸ್ಥಳದಲ್ಲಿ ಆಯಾಸನೇ ಇಲ್ಲ, ಆರಾಮಾಗಿ ಎಲ್ಲ ನಡೆಯುತ್ತೆ, ಅಂತ ಸ್ಥಳ ನಿಷ್ಕರ್ಮ ಅಂದ್ರೆ ಮೋಕ್ಷ ಸ್ಥಳ. ಅದಕ್ಕೆ ಸಂಬಂಧಪಟ್ಟ ಜ್ಞಾನಕ್ಕೆ ನೈಷ್ಕರ್ಮ್ಯ ಅಂತ ಕರೀತಾರೆ. ಯಾವ್ದು? ಸಾಂಖ್ಯ. ಸಾಂಖ್ಯ ಅನ್ನೋ ಶಾಸ್ತ್ರಕ್ಕೆ ಜ್ಞಾನ ಅಂತ ಅರ್ಥ. ಸಾಂಖ್ಯ ಅನ್ನೋ ಶಬ್ದಕ್ಕೆ. ಈ ಸಾಂಖ್ಯ ಶಾಸ್ತ್ರ ಅಂತ ನಾವು ಹೇಳ್ತೀವಲ್ಲ, ಕಪಿಲರು ಅಂದ್ರೆ ಕಪಿಲ ಪರಮಾತ್ಮ ತನ್ನ ತಾಯಿಗೆ ಏನು ಉಪದೇಶ ಕೊಟ್ಟ, ಆ ಸಾಂಖ್ಯ ಶಾಸ್ತ್ರ ಅಂದ್ರೆ ಜ್ಞಾನ ಏನಿದೆ ಅದು ತತ್ವಗಳ ಜ್ಞಾನ. 25, 26, 27, 28 ಹಿಂದೆ ಬಂತು. ಸುಮಾರು ತತ್ವಗಳಿದೆ. ನಾವು 24 ತತ್ವ ಅನ್ಕೊಳ್ತೀವಿ, ಇವ್ರು ಇನ್ನೂ ಒಂದ್ 3-4 ಸಂಖ್ಯೆ ಜಾಸ್ತಿ ಹಾಕಿದ್ದಾರೆ ಅಂತ. ಈ ಭಗವಂತ ಕಪಿಲ ಪರಮಾತ್ಮ ಏನು ತಂತ್ರವನ್ನ, ಶಾಸ್ತ್ರವನ್ನ ರಚನೆ ಮಾಡಿದ್ದಾನೆ, ಅದ್ರ ಬಗ್ಗೆ ನನಗೆ ವಿಷಯ ತಿಳಿಸ್ಕೊಡಿ ಅಂತ ಕೇಳ್ತಾರೆ ವಿದುರರು. ಹಾಗಾದ್ರೆ ಸಾಂಖ್ಯ ಶಾಸ್ತ್ರದ ಜ್ಞಾನ ಬಹಳ ಅಗತ್ಯ ಇದೆ. ನಾವ್ ಅನ್ಕೊಳ್ತೀವಿ ಒಂದು ವೇದಾಂತ ಓದ್ತಾ ಇದೀವಿ ಅಷ್ಟೇ. ವೇದಾಂತ ಶಾಸ್ತ್ರ ಅಷ್ಟೇ ಅಲ್ಲ, ಅದರಲ್ಲಿ ಸಾಂಖ್ಯ ಶಾಸ್ತ್ರ, ಯೋಗ ಶಾಸ್ತ್ರ ಎಲ್ಲ ಓದ್ಬೇಕು ನಾವು. ಆದ್ರೆ ಈಗಿನ ಯೋಗ, ಈಗಿನ ಸಾಂಖ್ಯ ಅಲ್ಲ. ಈಗ ಸಾಂಖ್ಯ ಅಂದ್ರೆ ಕಪಿಲ ಅಂತ ಒಬ್ಬ ದುಷ್ಟ, ಅವನು ಒಳ್ಳೆಯವನಲ್ಲ. ಅಂತ ಕಪಿಲ ಭಗವಂತನ ಹೆಸರನ್ನೇ ಇಟ್ಕೊಂಡು ಒಂದು ಶಾಸ್ತ್ರದ ರಚನೆ ಮಾಡಿದ್ದಾನೆ. ಅದು ಸಾಂಖ್ಯ ಶಾಸ್ತ್ರ ಅಂತ ಈಗ ಜಗತ್ತಿನಲ್ಲಿ ಪ್ರಸಿದ್ಧಿ. ಆದ್ರೆ ಭಾಗವತದಲ್ಲಿ ಬಂದ ಸಾಂಖ್ಯ ಶಾಸ್ತ್ರ ಏನಿದೆ, ಕಪಿಲ ಪರಮಾತ್ಮ ಉಪದೇಶ ಮಾಡಿದ್ದು, ಅದು ಗ್ರಾಹ್ಯ, ಇದು ಒಳ್ಳೇದು. ಇದೇ ಯೋಗ ಶಾಸ್ತ್ರನೂ ಇದೆ, ಅದು ಹಿಂದೆನೂ ಒಮ್ಮೆ ಸಂದರ್ಭದಲ್ಲಿ ಬಂತು, ಸುಧಾಪಾಠದಲ್ಲೂ ಬಂತು. ದತ್ತಾತ್ರೇಯ ಯೋಗ ಅಂದ್ರೆ ದತ್ತಾತ್ರೇಯ ರೂಪದಲ್ಲಿ ಪರಮಾತ್ಮ ತಾನು ಯೋಗಶಾಸ್ತ್ರವನ್ನ ಉಪದೇಶ ಕೊಟ್ಟಿದ್ದಾನೆ. ಯಾರ್ಯಾರಿಗೆ? ಅನೇಕರಿಗೆ. ಅಲ್ಲಿ ಪ್ರಹ್ಲಾದನಿಗೆ ಉಪದೇಶ ಆಗಿದೆ. ಆಮೇಲೆ ಅಲರ್ಕ ಅಂತ ಒಬ್ಬ ರಾಜ ಬರ್ತಾನೆ, ಅವನಿಗೆ ಉಪದೇಶ ಆಗಿದೆ ದತ್ತಾತ್ರೇಯ ಯೋಗ, ಅಷ್ಟಾಂಗ ಯೋಗದ ಉಪದೇಶ. ಇದೆಲ್ಲ ಯಾವಾಗ ತಿಳ್ಕೊಳ್ಳಿಕ್ಕೆ ಸಾಧ್ಯ? ವಿದುರರು ಪ್ರಶ್ನೆ ಮಾಡಿದ್ದಾರೆ, ಮುಂದೆ ಏನ್ ವಿವರಣೆ ಮಾಡ್ತಾರೋ ನಮ್ಗೆ ಭಾಗವತದಲ್ಲಿ ಸಿಗತ್ತೆ. ಇದನ್ನೆಲ್ಲ ತಿಳಿಯದೇನೆ ನಾವು ಭಾಗವತದ ಅಧ್ಯಯನ ಮಾಡಿದ್ರಿ ಅಂದ್ರೆ ವ್ಯರ್ಥ. ಯಾಕಂದ್ರೆ ಅದರ ಸಾರನೇ ಅಲ್ಲಿರೋದು. ಭಾಗವತ ಧರ್ಮಗಳು ಜನರಿಗೆ ಗೊತ್ತಾಗ್ಬೇಕು, ಜನರು ಅದರ ಅನುಷ್ಠಾನ ಮಾಡ್ಬೇಕು ತಿಳ್ಕೊಂಡು ಅಂತ. ಈ ಉದ್ದೇಶದಿಂದಲೇ ಭಾಗವತ ಈ ಎಲ್ಲ ಸ್ಕಂಧದ ಅಧ್ಯಾಯಗಳು ಹೊರಟಿರೋದು. ಅದನ್ನ ಇವ್ರು ಕೇಳ್ತಾರೆ, ಕಪಿಲ ಪರಮಾತ್ಮ ತಾನು ರಚನೆ ಮಾಡಿದ ಸಾಂಖ್ಯ ಶಾಸ್ತ್ರ ಏನು ಮೋಕ್ಷಕ್ಕೆ ಬೇಕಾಗಿದೆ ಅದನ್ನ ತಿಳಿಸ್ಕೊಡಿ. ಅಷ್ಟೇ ಅಲ್ಲ, ಇನ್ನೊಂದು ಬೇಕು ನಮ್ಗೆ. ಏನ್ ಬೇಕು? ಬರೀ ಒಳ್ಳೇದೇ ತಿಳಿಸ್ಕೊಡ್ತಾ ಹೋದ್ರೆ ಕೆಟ್ಟದ್ದು ಯಾವ್ದನ್ ಗೊತ್ತಾಗ್ಬೇಕಲ್ಲ ಜನರಿಗೆ. ಇಲ್ಲ ಅಂದ್ರೆ ಕೆಟ್ಟದನ್ನು ಒಳ್ಳೇದು ಭಾವಿಸಿ ಅದರಲ್ಲೂ ಪ್ರವೃತ್ತಿ ಮಾಡಿದ್ರೆ. ಅದಕ್ಕೋಸ್ಕರ ಹೇಳ್ತಾರೆ ಪಾಷಂಡ ಪಥ ವೈಷಮ್ಯಂ. ಇದು ಒಳ್ಳೇದು ನಮಗ್ ಗೊತ್ತಾಗ್ಬೇಕು ಅಂದ್ರೆ ಕೆಟ್ಟದ್ ಏನು ಅಂತಾನು ಚೆನ್ನಾಗ್ ಗೊತ್ತಿರ್ಬೇಕು. ಇವ್ನ್ ಬುದ್ಧಿವಂತ ಅಂತ ಗೊತ್ತಾಗ್ಬೇಕು ಅಂದ್ರೆ ಒಂದಿಷ್ಟು ಜನ ಪೆದ್ರಿರ್ಬೇಕು, ಆಗ ಮಹಿಮೆ ಅರ್ಥ ಆಗತ್ತೆ. ಇವ್ನ್ ಬುದ್ಧಿವಂತ ಅಂತ. ಇರೋರೆಲ್ಲ ಬುದ್ಧಿವಂತರಾದ್ರೆ ಅವ್ರ ಮಹಿಮೆ ಅರ್ಥ ಆಗಲ್ಲ. ಹಾಗಾಗಿ ಪೆದ್ರಿರೋದು ಒಳ್ಳೇದು, ಅದರಿಂದ ಒಂದು ಮಹತ್ವನಾದ್ರೂ ಅರ್ಥ ಆಗತ್ತೆ ಆ ಬುದ್ಧಿವಂತರದ್ದು. ಹೌದಲ್ಲ,
ಇವ್ನು ಎಷ್ಟು ಬೇಗ ಅರ್ಥ ಮಾಡ್ಕೊಂಡ, ಇವರೆಲ್ಲ ಅರ್ಥನೇ ಆಗ್ತಾರೆ, ಏನ್ ಮಾಡೋದು ಸಮಸ್ಯೆ. ಇಲ್ಲೂ ಪಾಷಂಡ ಪಥ ಅಂದ್ರೆ ಪಾಷಂಡಿಗಳು ಅಂದ್ರೆ ವೇದ ವಿರೋಧಿಗಳು, ವೇದವನ್ನ ಪ್ರಮಾಣ ಅಂತ ಒಪ್ಪಲ್ಲ, ವೈದಿಕ ಸಿದ್ಧಾಂತಕ್ಕೆ ವಿರೋಧಿಗಳು. ಬೌದ್ಧರು ಇವರೆಲ್ಲ ಒಂದಿಷ್ಟು ಗುಂಪಿದೆ, ಚಾರ್ವಾಕರು, ಇವರೆಲ್ಲ ವೇದದ ಸಿದ್ಧಾಂತಗಳನ್ನ ಒಪ್ಪಲ್ಲ, ವೇದ ಅಪ್ರಮಾಣ ಅವರ ಸಿದ್ಧಾಂತದಲ್ಲಿ. ಇವರ ಮಾರ್ಗ ಯಾವುದು? ಅವರು ಹೇಳ್ತಾರೆ ಮೋಕ್ಷಕ್ಕೆ ಯಾವ ಮಾರ್ಗ, ಮೋಕ್ಷಕ್ಕೆ ಏನ್ ಬೇಕು, ಅದರಾಗೆ ಈಗೆಲ್ಲ ಸುಧಾ ಪಾಠದಲ್ಲಿ ನಾವು ಅದನ್ನೇ ನೋಡ್ತಾ ಇದೀವಿ ವಿದ್ಯಾಧಿಕರಣದಲ್ಲಿ. ಈ ಮೋಕ್ಷಕ್ಕೆ ಬೇಕಾದ ಸಾಧನೆಗಳೇನು ಅಂತ ಅವರು ಹೇಳ್ತಾರೆ. ಜನ ಇಲ್ಲ ಅವ್ರ ಹಿಂದೆ ಹೋದ್ರೆ ಕೆಟ್ಟ ಮಾರ್ಗದಲ್ಲಿ ಹೋದ್ವಿ ಅಂತ ಅರ್ಥ, ಹಳ್ಳಕ್ಕೆ ಬೀಳೋದು ಅಂತ ಅರ್ಥ. ಮತ್ತೆ ಅದು ಗೊತ್ತಾಗ್ಬೇಕಲ್ಲ ಯಾವ್ದು ಸರಿಯಾದ ಮಾರ್ಗ, ಯಾವ್ದು ದುಷ್ಟ ಮಾರ್ಗ ಅಂತ. ಅದಕ್ಕೆ ಪಾಷಂಡಿಗಳ ಮಾರ್ಗ ಏನು, ನಮ್ಮ ಮಾರ್ಗ ಏನು, ವೈಷಮ್ಯ ವಿವೇಕ ಬೇಕು, ಅದನ್ನ ತಿಳಿಸ್ಕೊಡಿ ಅಂತ ವಿದುರರು ಮೈತ್ರೇಯರ ಬಳಿ ಕೇಳಿದ್ರು. ಅಷ್ಟೇ ಅಲ್ಲ, ಇನ್ನೊಂದು ಇದೆ, ಪಾಷಂಡ ಪಥ ವೈಷಮ್ಯ ಅಂದ್ರೆ ಈ ಪಾಷಂಡ ಮಾರ್ಗ ಹುಟ್ಟಿದ್ ಹೇಗೆ, ಈ ವೇದ ವಿರೋಧಿಗಳು ಹೇಗೆ ಹುಟ್ಕೊಂಡ್ರು, ಇವ್ರು ಹೇಗೆಲ್ಲ ಸಾಧನಗಳ ಬಗ್ಗೆ ಹೇಳಿದ್ರಲ್ಲ, ಮೋಕ್ಷಕ್ಕೆ ಇದು ಕಾರಣ ಅದು ಕಾರಣ ಅಂತ, ಎಲ್ಲಿಂದ ಬಂತೀವೆಲ್ಲ? ವೇದದಲ್ಲಿ ಸಿಗತ್ತೆ ನಿಜ, ಅದ್ ಬಿಟ್ಟು ಇವರೇ ಕಲ್ಪನೆ ಮಾಡಿ ಯಾಕೆ ಹೀಗೆ ಹೇಳಿದ್ದಾರೆ, ಎಲ್ಲಿಂದ ಬಂತು ಅಂತ. ಅದು ಒಂದು ಶ್ಲೋಕ ಇದೆ ಇಲ್ಲಿ ಪದರತ್ನಾವಧಿ ಇದೆ, ಅಂದ್ರೆ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ, ಗುಣಾನಾಂ ವಿಷಮಾವಸ್ಥಾ ಸಂಭವ ಪರಿಕೀರ್ತಿತ ಸಾಮ್ಯಂತು ಪ್ರಳಯೋಗ್ನೇಯ ಇತಿ ತತ್ವವಿದೋ ವಿಧೋ. ಸಂಭವ ಪ್ರಳಯ ಅಂತ ಹೇಳಿ ಶಬ್ದ. ಸಂಭವ ಅಂದ್ರೆ ಹುಟ್ಟೋದು, ಪ್ರಳಯ ಅಂದ್ರೆ ನಾಶ ಆಗೋದು. ಯಾವಾಗ ಒಂದು ವಸ್ತು ಹುಟ್ಟಂತೆ ಅಂದ್ರೆ ಗುಣಗಳ ವಿಷಮಾವಸ್ಥೆ ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ ಇದೆಯಲ್ಲ, ಇದು ಒಂದೇ ಪರಿಮಾಣದಲ್ಲಿ ಇರಬಾರ್ದು. ಇದು ಸತ್ವಗುಣ 10, ರಜೋಗುಣ 10, ತಮೋಗುಣ 10 ಹಾಗಿರ್ಬಾರ್ದು, ವ್ಯತ್ಯಾಸ ಇರ್ಬೇಕು. ವಿಷಮಾವಸ್ಥೆ ಬಂತು ಅಂದ್ರೆ ಒಂದು ವಸ್ತು ಹುಟ್ಟತ್ತೆ ಅಂತ ಅರ್ಥ. ಸಾಮ್ಯ ಅಂದ್ರೆ ಎಲ್ಲ ಒಂದೇ ಆಯ್ತು ಅಂದ್ರೆ ಪ್ರಳಯ ಆಯ್ತು ಅಂತ, ನಾಶ ಆಯ್ತು ಅಂತ. ಈ ಸತ್ವ ರಜೋ ಮತ್ತೆ ತಮೋ ಈ 3 ಗುಣಗಳ ವಿಷಮಾವಸ್ಥೆ, ಒಂದೊಂದು ರೀತಿಯ ಅವಸ್ಥೆ ಇದೆ, ಅದೇ ಸಂಭವ. ಈ ಪಾಷಂಡ ಮಾರ್ಗ ಹೇಗ್ ಹುಟ್ಟಿತು ಅದು ನನಗ್ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಮತ್ತೊಂದು ಪಾಷಂಡ ಪಥ ಅನ್ನೋ ಶಬ್ದಕ್ಕೆ ಪಾಪಲಿಂಗ ಮಾರ್ಗಸ್ಯ ಅಧರ್ಮಸ್ಯ, ಪಾಷಂಡಿಗಳು ಹೋಗೋದು ದಾರಿ, ನಡೆಯೋ ದಾರಿ ಅಂದ್ರೆ ಏನರ್ಥ, ಪಾಪದ ದಾರಿ ಅಂತ ಅರ್ಥ. ನಮಗ್ ಸುಲಭವಾಗಿ ಆ ದಾರಿ ನಡೆದ್ರೆ ಪಾಪ ಸಾಧನೆ ಆಗುತ್ತೆ. ಅಂಥ ದಾರಿ ಏನಿದೆ ಅದು ಬೇಡ ನಮ್ಗೆ, ಅದರಿಂದ ನಮ್ಮ ಬುದ್ಧಿ ಈಚೆ ಬರ್ಬೇಕು, ಆ ತರದ ಉಪದೇಶ ಅಗತ್ಯ ಇದೆ. ಅಷ್ಟೇ ಅಲ್ಲ, ಪ್ರತಿಲೋಮ ನಿವೇಶನಂ ಅದ್ರ ಬಗ್ಗೆ ತಿಳಿಸ್ಕೊಡಿ. ಪ್ರತಿಲೋಮ ಅಂತಂದ್ರೆ ಈಗ ನೋಡಿ, ಬ್ರಾಹ್ಮಣ ಕನ್ಯೆಯರನ್ನ ಬ್ರಾಹ್ಮಣ ಹುಡುಗರೇ ಮದುವೆ ಆಗ್ಬೇಕು. ಇಲ್ಲಿ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ ಅದನ್ನ. ಕ್ಷತ್ರಿಯ ಕನ್ಯೆಯರನ್ನ ಕ್ಷತ್ರಿಯ ಹುಡುಗನೇ ಮದುವೆ ಆಗ್ಬೇಕು. ಇದರ ಶೂದ್ರನ ಕನ್ಯೆಯನ್ನ ಶೂದ್ರನೇ ಮದುವೆ ಆಗ್ಬೇಕು. ವರ್ಣ ಸಾಂಕರ್ಯ ಆಗ್ಬಾರ್ದು, ಇದು ದೋಷ. ಇಲ್ಲಿ ಹೇಳ್ತಾರೆ ಪ್ರತಿಲೋಮ. ವಿದುರರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವತ್ತಿನ ದಿವಸ ಮೈತ್ರೇಯರ ಬಳಿ, ಬ್ರಾಹ್ಮಣಾದಿ ಕನ್ಯಾನಾಂ ಕ್ಷತ್ರಿಯಾದಿಭಿ ವಿವಾಹ ಕರ್ಣ ಲಕ್ಷಣಂ ಅಂತ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಬ್ರಾಹ್ಮಣ ಕನ್ಯೆಯರನ್ನ ಕ್ಷತ್ರಿಯರು ಮದುವೆ ಮಾಡ್ಕೊಂಡ್ರು. ಇದನ್ನ ಪ್ರತಿಲೋಮ ಅಂತ ಕರೀತಾರೆ. ಇದು ಸರಿಯಲ್ಲ, ಪ್ರತಿಲೋಮ ಅಂದ್ರೆ ಉಲ್ಟಾ ಆಯ್ತು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಬ್ರಾಹ್ಮಣ ಕ್ಷತ್ರಿಯ ಕ್ಷತ್ರಿಯ ಹೀಗಿರ್ಬೇಕು. ಆದ್ರೆ ಮುಂದಿನ ಕ್ಷತ್ರಿಯ 2ನೇ ವರ್ಣದವನು ಮೊದಲನೇ ವರ್ಣದ ಕನ್ಯೆಯನ್ನ ಮದುವೆ ಆದ. ಈ ತರ ಏನ್ ವ್ಯತ್ಯಾಸ ಆಯ್ತು, ಇದ್ರ ಬಗ್ಗೆನೂ ನನಗ್ ತಿಳಿಸ್ಕೊಡಿ ಅಂತ. ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ಇದು ಧರ್ಮನ ಇದು ಅಧರ್ಮನ, ಇದು ಯಾಕೆ ತಪ್ಪು ಏನು, ಈ ವಿಚಾರಗಳನ್ನೆಲ್ಲ ಅಂದ್ರೆ ಧರ್ಮಶಾಸ್ತ್ರದ ವಿಚಾರ, ಅದನ್ನು ಪ್ರಶ್ನೆ ಕೇಳಿದ್ದಾರೆ ವಿದುರರು. ಹೀಗೆ ಒಂದೊಂದೇ ಉಪಯುಕ್ತವಾದ ವಿಚಾರಗಳು ಮುಂದೆ ಇನ್ನೂ ತುಂಬಾ ಇದೆ. ಅವ್ರ ಪ್ರಶ್ನೆ ಕೇಳಿದ್ದು ಇಷ್ಟೆಲ್ಲ ಕೇಳ್ತಾರಲ್ಲ ಮೈತ್ರೇಯರು, ಇಷ್ಟ ಪ್ರಶ್ನೆಗೆ ಅವ್ರು ಹೇಗೆ ಉತ್ತರ ಕೊಡ್ತಾರೆ ಅನ್ನೋದು ತುಂಬಾ ರೋಚಕ. ಯಾಕಂದ್ರೆ ಇಷ್ಟು ಪ್ರಶ್ನೆ ಕೇಳಿದಾಗ್ಲೇ ಪ್ರಶ್ನೆಯಲ್ಲಿ ಇಷ್ಟು ದೊಡ್ಡದು, ಅದೆಲ್ಲ ತಲೆಯಲ್ಲಿ ಇರ್ಬೇಕಲ್ಲ ಅವ್ರಿಗೆ. ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಹೋಗ್ತಾರೆ ಯಾರು, ಮೈತ್ರೇಯರು. ಅದ್ ಹೇಗ್ ಉತ್ತರ ಕೊಡ್ತಾ ಇರೋದೇ ಒಂದು ಸುಂದರ. ಇನ್ನು 31ನೇ ಶ್ಲೋಕ, ಮುಂದಕ್ಕೆ ಹೋಗೋಣ. ಜೀವಸ್ಯ ಗತಯೋ ಯಾಶ್ಚ ಯಾವತೀರ್ಗುಣಕರ್ಮಜಾಃ ಧರ್ಮಾರ್ಥಕಾಮಮೋಕ್ಷಾಣಾಂ ನಿಮಿತ್ತಾನ್ಯವಿರೋಧತಃ.
ಜೀವನ ಮಾರ್ಗಗಳನ್ನು ತೋರಿಸಿ ಅಂತ. ಅಂದ್ರೆ ಒಬ್ಬ ಜೀವ ಸತ್ವಗುಣದಿಂದ ಕೆಲವು ಒಳ್ಳೆ ಕೆಲಸ ಮಾಡ್ತಾನೆ, ರಜೋಗುಣದಿಂದ ಈ ಕಡೆ ತನಗ್ ಕೆಟ್ಟದಾಗಬಾರ್ದು ಕೆಲಸ ಅಂತೂ ಮಾಡ್ತಾನೆ, ಬೇರೆಯವ್ರು ಕೆಟ್ಟದಾದ್ರೆ ಗೊತ್ತಿಲ್ಲ ಆ ತರ ಒಂದ್ ಕೆಲಸ ಮಾಡ್ತಾನೆ. ರಜೋಗುಣದ ಕೆಲಸ, ಅವನಿಗೆ ಉದ್ದೇಶ ಬೇರೆಯವ್ರಿಗೆ ಕೆಡಕಾಗ್ಲಿ ಅಂತ ಉದ್ದೇಶ ಇಲ್ಲ, ತನಗೆ ಒಳ್ಳೇದಾಗ್ಬೇಕು ಅಂತ ತನ್ನ ಸ್ವಾರ್ಥದಾಗ ಹೋಗ್ತಾನೆ. ಬೇರೆಯವ್ರಿಗೆ ಅದರಿಂದ ಹಾನಿ ಆಗೋದನ್ನ ಅವ್ನು ಯೋಚನೆ ಮಾಡಲ್ಲ, ಅದ್ ಹಾಗಂತ ಹಾನಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಹೊರಟಿಲ್ಲ. ರಜೋಗುಣದ ಪ್ರಭಾವ. ತಮೋಗುಣದ ಪ್ರಭಾವ ಬೇಕು ಅಂತಾನೆ ಇನ್ನೊಬ್ರಿಗೆ ತೊಂದರೆ ಕೊಡ್ಲಿಕ್ಕೆ ಅಂತಾನೆ ಕೆಲಸ ಮಾಡ, ಇದು ತಮೋಗುಣದ ಪ್ರಭಾವ. ಈ ಸತ್ವಗುಣ, ರಜೋಗುಣ, ತಮೋಗುಣಗಳಿದ್ದಾಗ ಜೀವರು ಏನೇನ್ ದಾರಿನ ಅನುಸರಿಸ್ತಾರೆ, ಏನೇನ್ ಫಲವನ್ನ ಪಡಿತಾರೆ, ಅಷ್ಟೇ ಅಲ್ಲ ಆ ಕರ್ಮ ಮಾಡಿದಕ್ಕೆ ಏನ್ ಫಲ ಅವ್ರಿಗೆ ಅದನ್ನು ಕೇಳಿದ್ದಾರೆ. ಇನ್ನು ಅವಿರೋಧತಃ, ಅಲ್ಲ ಈಗ ಸತ್ವಗುಣ, ರಜೋಗುಣ, ತಮೋಗುಣ ಇರೋ ಸಂಸಾರಕ್ಕೆ ಬಂದ್ಮೇಲೆ ಮೋಕ್ಷ ಸಾಧನೆ ಹೇಗ್ ಮಾಡ್ಕೊಳ್ಳೋದು ನಾವು? ಈ ಮೂರು ಗುಣವನ್ನ ಹೇಗ್ ಬ್ಯಾಲೆನ್ಸ್ ಮಾಡೋದು? ಮೂರು ಗುಣ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಜೀವನಲ್ಲಿ, ಆದ್ರೆ ತಮೋ ಗುಣವನ್ನ ಬಡಿಬೇಕು, ಕೆಳಕ್ ಹಾಕ್ಬೇಕು, ತಮೋ ಗುಣ ತುಳಿಬೇಕು, ರಜೋಗುಣವನ್ನು ತುಳಿಬೇಕು, ಸತ್ವಗುಣವನ್ನು ಗೆಲ್ಲಿಸ್ಬೇಕು. ಕೆಲ್ಸ ಜೀವನಲ್ಲಿದೆ ಆ ಇಂದ್ರಿಯಗಳ ಮುಖಾಂತರ. ದಮ, ಶಮ ಎಲ್ಲ ಭಾಗವತ ಧರ್ಮಗಳು ಅದಕ್ಕೆ ಬಂದಿರೋದು, ಭಾಗವತ ಬಂದಿರೋದೇ ಅದಕ್ಕೆ. ಆ ನಮ್ಮ ಮನಸ್ಸನ್ನ, ನಮ್ಮ ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಬೇಕಾದ ಧರ್ಮಗಳ ಉಪದೇಶವನ್ನ ಮೈತ್ರೇಯರು ಮಾಡ್ತಾರೆ ಮುಂದೆ ವಿದುರನ ಪ್ರಶ್ನೆಗೆ. ಹಾಗಾದ್ರೆ ಅವಿರೋಧತಃ ಈ ಕಡೆ ಸತ್ವ, ರಜೋ, ತಮೋ ಗುಣಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಯಾವ್ದಕ್ಕೂ ವಿರೋಧ ಇಲ್ಲದೆ ಇರೋ ತರ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದಕ್ಕೆ ಯಾವ್ದು ಸಾಧನೆ ಅದನ್ನು ನನಗೆ ತಿಳಿಸ್ಕೊಡಿ ಅಂತ ವಿದುರರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ಏನೇನ್ ಬೇಕು ನಿಮ್ಗೆ? ಸುಮ್ನೆ ಇದ್ರು ವಿದುರರು, ಮೌನ. ಇದು ಮೈತ್ರೇಯರು ಮೌನವಾಗಿದ್ದಾರೆ. ಇವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಮಾತಾಡ್ತಾ ಇದ್ದಾರೆ ವಿದುರರು. ಇನ್ನು ಏನ್ ಕೇಳಿದ್ದಾರೆ? 32ನೇ ಶ್ಲೋಕ. ವಾರ್ತಾಯ ದಂಡನೀತೇಶ್ಚ ಶ್ರುತಸ್ಯ ಚ ವಿಧಿಂ ಪೃಥಕ್ ಶ್ರಾದ್ದಸ್ಯ ಚ ವಿಧಿಂ ಬ್ರಹ್ಮನ್ ಪಿತॄಣಾಂ ಸರ್ವಮೇವ ಚ. ಇನ್ನು ವಾರ್ತಾ ಅಂದ್ರೆ ವಾಣಿಜ್ಯ ಅಂತ ಅರ್ಥ, ವ್ಯಾಪಾರ ಹೇಗ್ ಮಾಡೋದು, ವ್ಯಾಪಾರದಲ್ಲಿ ಪ್ರಾಮಾಣಿಕತನ ಅದ್ ಹೇಗ್ ಸಾಧ್ಯ? ತುಂಬಾ ಪ್ರಶ್ನೆಗಳಿದೆ. ಆ ವ್ಯಾಪಾರದ ಬಗ್ಗೆ ನಂಗೆ ತಿಳಿಸ್ಕೊಡಿ. ಮತ್ತೆ ದಂಡ ನೀತಿ ಹೇಗಿರತ್ತೆ ಅಂದ್ರೆ ಅರ್ಥಶಾಸ್ತ್ರ. ನಾವ್ ಇವತ್ತಿನ ದಿವಸ ಅರ್ಥಶಾಸ್ತ್ರ ಅಂದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಹೋಗ್ತೀವಿ. ವಸ್ತುತಃ ವಿದುರರು ಈ ಪ್ರಶ್ನೆ ಕೇಳಿದಾಗ ಇವ್ರು ಏನ್ ಉತ್ತರ ಹೇಳಿದಾರೆ ಅದನ್ನ ಗಮನಿಸ್ಬೇಕು. ಈ ಕೌಟಿಲ್ಯ ಈಗಿನ ಕಾಲದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಮತ್ತೆ ಅದೇ ಆಗ್ಲೇ ತಿಳಿಸಿದಂತೆ ಕಪಿಲನ ಈ ಯೋಗಶಾಸ್ತ್ರ, ಮತ್ತೆ ಪತಂಜಲಿಯ ಯೋಗಶಾಸ್ತ್ರ, ಕಪಿಲನ ಇದು ಸಾಂಖ್ಯಶಾಸ್ತ್ರ, ಮತ್ತೆ ಪತಂಜಲಿಯ ಯೋಗಶಾಸ್ತ್ರ. ಈ ಶಾಸ್ತ್ರಗಳೇ ಈಗ ಪ್ರಸಿದ್ಧವಾಗಿರೋದು, ಎಲ್ಲ ಕಡೆ ಅದನ್ನೇ ಓದೋದು, ಅಧ್ಯಯನ ಮಾಡೋದು. ವಸ್ತುತಃ ಅದಲ್ಲ ನಿಜವಾಗಿ. ಯಾಕಂದ್ರೆ ಅದೆಲ್ಲ ಪಾಷಂಡ ಪಥ ವರ್ತಿ, ಅಧರ್ಮ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ, ಸರಿಯಾದ ದಾರಿ ಮೋಕ್ಷ ಕರ್ಕೊಂಡು ಹೋಗಲ್ಲ ಅದು ಯಾವ್ದು. ಯಾಕಂದ್ರೆ ಅಲ್ಲಿ ಹೇಳಿರೋ ವಿಷಯಗಳು ಯಾವ್ದು ವೇದಾಂತಕ್ಕೆ ಸಂಬಂಧಪಡೋದಿಲ್ಲ, ವೇದಾಂತ ವಿರುದ್ಧ, ಪುರಾಣಗಳ ವಿರುದ್ಧವಾಗಿದೆ ಅಲ್ಲಿ ಬಂದಿರುವಂತಹ ವಿಷಯ. ಆದ್ರೂ ಅದರ ಅಧ್ಯಯನ ನಡೀತಾ ಇದೆ. ಅರ್ಥಶಾಸ್ತ್ರ ಏನ್ ಹೇಳುತ್ತೆ? ರಾಜನೀತಿಯನ್ನು ಹೇಳುತ್ತೆ. ಒಬ್ಬ ರಾಜ ತನ್ನ ಕರ್ತವ್ಯವನ್ನ ಹೇಗ್ ಪಾಲಿಸ್ಬೇಕು, ಪ್ರಜೆಗಳನ್ನ ಹೇಗ್ ನೋಡ್ಕೊಳ್ಬೇಕು, ತನ್ನ ಸಂಸಾರವನ್ನ ಹೇಗ್ ನಡೆಸ್ಕೊಂಡು ಹೋಗ್ಬೇಕು, ಇನ್ನೊಬ್ಬ ರಾಜನ ಯುದ್ಧಕ್ಕೆ ಬಂದ್ರೆ ಹೇಗ್ ನಡೆದುಕೊಳ್ಬೇಕು, ಸೌಹಾರ್ದ ಬೇಕಾ, ಸಾಮ, ದಾನ, ದಂಡ ಭೇದ ಏನಿದೆ ಅದರ ಪ್ರಯೋಗ ಹೇಗೆ, ಉಪಾಯಗಳನ್ನ ಬಳಸೋದು, ಈ ತರ ಅರ್ಥಶಾಸ್ತ್ರದ ಸಮಗ್ರ ವಿವರಣೆ ಬೇಕು. ಅದನ್ನ ದಂಡ ನೀತಿ ಅಂತ ಕರೀತಾರೆ. ಆ ದಂಡ ನೀತಿಯನ್ನ ಬಗ್ಗೆ ನನಗೆ ಉಪದೇಶ ಕೊಡಿ ಅಂತ ಹೇಳಿ ಪ್ರಶ್ನೆ ಮಾಡಿ. ಇನ್ನು ಶ್ರುತಸ್ಯ ವಿಧಿಂ ಅಂದ್ರೆ ಇದು ವ್ಯಾಪಾರದ ಬಗ್ಗೆ ಅಂದ್ರೆ ಇದು ಜೀವನೋಪಾಯ ಆಯ್ತು. ಇದನ್ನ ಯಾಕೆ ವಿದುರರು ಕೇಳ್ತಾರೆ? ವಸ್ತುತಃ ಅವ್ರಿಗೆ ಇದು ಬೇಕಾಗಿಲ್ಲ. ಇದನ್ನ ತಗೊಂಡು ಅವ್ರು ಏನ್ ಮಾಡ್ಬೇಕಾಗಿದೆ? ಅವರು ದೊಡ್ಡ ತತ್ವಜ್ಞಾನಿ, ಆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗೋಗಿದೆ. ಅಂಥವ್ರು ಈ ಪ್ರಶ್ನೆ ಕೇಳ್ತಾರೆ ಅಂದ್ರೆ ನಮಗ್ ಅರ್ಥ ಆಗೋದೇನು ಅಂದ್ರೆ ಇದೆಲ್ಲ ವಿದುರರು ಗೊತ್ತಿರಲ್ವಾ? ಆ ಪರಮಾತ್ಮನನ್ನೇ ಪ್ರತ್ಯಕ್ಷವಾಗಿ ನೋಡ್ದವ್ರಿಗೆ ಇದೆಲ್ಲ ಯಾವ ಲೆಕ್ಕ, ಇದ್ರ ಬಗ್ಗೆ ಏನಕ್ ಗೊತ್ತಿರಲ್ಲ. ಆದ್ರೂ ಇದ್ರ ಬಗ್ಗೆ ಕೇಳ್ತಾರೆ ಅಂದ್ರೆ ಏನರ್ಥ? ಲೋಕದಲ್ಲಿ ಧರ್ಮ ಸ್ಥಾಪನೆ ಆಗ್ಬೇಕು, ಹೀಗ್ ಜನ ನಡಿಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲ ಅವರವರ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೇಕು. ಅದನ್ನ ತೋರಿಸ್ಲಿಕ್ಕೆ ಅಂತಾನೆ, ಬೇರೆಯವ್ರಿಗೆ ಅನುಕೂಲ ಆಗ್ಲಿ ಅಂತಾನೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಪ್ರಶ್ನೆಗಳಿಗೆ ಈ ಉತ್ತರ ಅವ್ರಿಗೆ ಗೊತ್ತಿದೆ, ಮೈತ್ರೇಯರಿಗೂ ಗೊತ್ತಿದೆ, ಇವ್ರಿಗೆ ಗೊತ್ತಿದೆ ಅಂತ. ಆದ್ರೂ ಒಂದು ಸಲಿ ಪೂರ್ತಿ ಕೇಳ್ಬಿಡ್ಬೇಕು ಗೊತ್ತಿದ್ರು. ಏನ್ ಹೇಳ್ತಾರೆ ಮೈತ್ರೇಯರು ಅದನ್ನ ಸ್ಫುಟವಾಗಿ
ಒಂದ್ಸಲಿ ಜ್ಞಾನವನ್ನ ಪಡ್ಕೊಳ್ಬಹುದು. ಅದಕ್ಕೋಸ್ಕರ ಪ್ರಶ್ನೆ ಮಾಡಿದ್ದಷ್ಟೇ. ಇನ್ನು ಶ್ರುತಸ್ಯ ವೇದದಲ್ಲಿ ಬಂದಂತಹ ಧರ್ಮಗಳೇನು? ಶ್ರುತ ಅಂದ್ರೆ ಶ್ರವಣಾತ್ ಶ್ರುತಿ ಉಚ್ಯತೆ ಅಂತ. ವೇದವನ್ನ ಕೇಳಿ ಕೇಳಿ ನಾವು ಅಭ್ಯಾಸ ಮಾಡೋದು. ಗುರುಗಳು ಹೇಳ್ತಾರೆ, ಅದನ್ನ ಕೇಳೋದು, ಹೇಳೋದು. ಪುಸ್ತಕದಲ್ಲಿ ಇದನ್ನು ನೋಡಿ ಹೇಳೋ ಕ್ರಮ ಇರ್ಲಿಲ್ಲ ಹಿಂದೆ. ಈಗೆಲ್ಲ ಪುಸ್ತಕ ನೋಡಿ ಹೇಳೋಂಥ ಕ್ರಮ ಬಂದಿದೆ. ಹಾಗಾದ್ರೆ ಶ್ರವಣಾತ್ ಶ್ರುತಿ, ಕೇಳಿ ಕೇಳಿ ಅಭ್ಯಾಸ ಮಾಡ್ಬೇಕಾಗಿರೋ ವೇದ ಏನಿದೆ, ಆ ವೇದದಲ್ಲಿ ಬಂದ ಧರ್ಮ ಏನಿದೆ ಅದನ್ನ ನನಗೆ ತಿಳಿಸ್ಕೊಡಿ. ಬ್ರಹ್ಮನ್, ನೀವು ಬ್ರಹ್ಮಜ್ಞಾನಿಗಳು ಅಂತ. ಬ್ರಹ್ಮಜ್ಞಾನ ಇರೋರ ಹತ್ರ ಬ್ರಹ್ಮನ ಬಗ್ಗೆ ಕೇಳ್ಬೇಕಾ? ವಾಣಿಜ್ಯ ಮತ್ತೆ ಈ ಅರ್ಥಶಾಸ್ತ್ರ, ಇದರ ರಾಜನೀತಿಗಳು ಇದೆಲ್ಲ ಯಾಕ್ಬೇಕು? ಅದರಿಂದ ಏನಾಯ್ತು ಅಂದ್ರೆ ಜೀವನೋಪಾಯಗಳು, ಜೀವನದಲ್ಲಿನ ನಡತೆ, ಜೀವನ ಧರ್ಮಗಳು, ಧರ್ಮ ಪಾಠ ಅದೂ ಬೇಕು. ಅದೆಲ್ಲ ಸರಿಯಾಗಿದ್ರೆ ತಾನೇ ಅವನು ಬ್ರಹ್ಮಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಮುಂದಕ್ಕೆ. ಅದಕ್ಕೋಸ್ಕರ ಕೇಳಿದ್ದಾರೆ. ಇನ್ನು ಶ್ರಾದ್ದಸ್ಯ ಚ ವಿಧಿಂ ಪಿತೃಣಾಂ ಸರ್ಗಮೇವ ಚ. ಈಗ ಪಿತೃದೇವತೆಗಳ ಸೃಷ್ಟಿ ಆಯ್ತು. ಹೇಗ್ ಪಿತೃದೇವತೆಗಳ ಸೃಷ್ಟಿ ಆಗಿತ್ತು? ಶ್ರಾದ್ದ ಹೇಗೆ? ಆ ಶ್ರಾದ್ದ ಕರ್ಮದ ವಿಧಾನಗಳನ್ನ ತಿಳಿಸ್ಕೊಡಿ. ಯಾವ ರೀತಿ ಶ್ರಾದ್ದವನ್ನ ಮಾಡಿದ್ರೆ ಪಿತೃದೇವತೆಗಳಿಗೆ ತೃಪ್ತಿಯಾಗಿ ಅನುಗ್ರಹ ಆಗುತ್ತೋ ಆ ಕ್ರಮವನ್ನ ತಿಳಿಸ್ಕೊಡಿ ಅಂತ. ಅಂದ್ರೆ ಒಂದು ಭಾಗವತದ ಅಧ್ಯಯನ ಯಾಕೆ ಎಲ್ಲಾ ಫಲ ಕೊಡುತ್ತೆ? ಒಂದು ಭಾಗವತ ಪುರಾಣ ಕೇಳ್ಬಿಡಿ ಸಾಕ್ ಜೀವನದಲ್ಲಿ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಹೇಳ್ತಾರೆ ಇದನ್ನ ಅಂದ್ರೆ, ಈ ಭಾಗವತಲ್ಲಿ ಬರದಿರೋ ವಿಷಯ ಇಲ್ಲ, ಎಲ್ಲಾ ವಿಷಯ ಬಂದ್ಬಿಟ್ಟಿದೆ. ಅದು ವ್ಯಾಖ್ಯಾನ, ಟಿಪ್ಪಣಿ ಇವುಗಳೆಲ್ಲ ಜೊತೆಗೆ ಓದ್ಬಿಟ್ರೆ ಮುಗ್ದೋಯ್ತು. ಎಲ್ಲ ವಿಷಯ ಕವರ್ ಆಗಿರುತ್ತೆ. ಆ ಎಲ್ಲ ವಿಷಯ ಕವರ್ ಆಗಿರುತ್ತೆ ಅನ್ನೋದು ನಾವ್ ಎಲ್ಲ ಬೇರೆ ಬೇರೆ ಗ್ರಂಥ ಓದ್ದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಬರೀ ಇದೊಂದು ಓದ್ದಾಗ ಇದರಲ್ಲೆಲ್ಲ ಇದೆ ಅಂತ ಇದ್ರ ಮಹಿಮೆ ಅರ್ಥ ಆಗಲ್ಲ. ಹೇಗೆ ಇವ್ನು ಬುದ್ಧಿವಂತ ಅಂತ ಗೊತ್ತಾಗ್ಬೇಕು ಅಂದ್ರೆ ಪೆದ್ರ ಇರ್ಬೇಕು, ಆ ತರ ಬೇರೆ ಶಾಸ್ತ್ರಗಳೆಲ್ಲ ಇದ್ದಾಗ ಈ ಶಾಸ್ತ್ರ ಎದ್ದು ಕಾಣೋದು ಯಾಕೆ? ಭಾಗವತ ಪುರಾಣ ಅಂದ್ರೆ, ಈ ಭಾಗವತ ಪುರಾಣದಲ್ಲಿ ಬರೆದಿರೋ ವಿಷಯ ಇಲ್ಲ, ಎಲ್ಲ ಅಲ್ಲಲ್ಲಿ ಹಾಸೋಹಕ್ಕಾಗಿದೆ ವಿಷಯಗಳೆಲ್ಲ ಸೇರ್ಸಿದ್ದಾರೆ. ಪ್ರತಿಯೊಂದು ಬಂತು. ಶ್ರಾದ್ದ ವಿಧಿ ಏನು? ಹಾಗಾದ್ರೆ ಭಾಗವತದ ಪಾರಾಯಣದಿಂದ ಏನು ಬ್ರಹ್ಮಸೂತ್ರ ಪಾರಾಯಣ ಮಾಡಿದ್ರೆ, ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ಏನು ಫಲನೋ ಆ ಫಲಗಳೆಲ್ಲ ಭಾಗವತದ ಒಂದು ಪದ, ಒಂದು ವರ್ಣ, ಒಂದು ಶ್ಲೋಕ ಕೇಳಿದ್ರೆ ಬರುತ್ತೆ. ಅಷ್ಟು ಪುಣ್ಯ ಭಾಗವತದ ಪ್ರತಿನಿತ್ಯ ಶ್ರವಣ ಅಂತ. ಯಾಕೆಂದ್ರೆ ಎಲ್ಲ ವಿಷಯ ಬಂದ್ಬಿಟ್ಟಿದೆ, ಏನ್ ಬಂದಿಲ್ಲ. ಈ ಎಲ್ಲಾ ವಿಷಯಗಳನ್ನು ಭಾಗವತ ತಿಳಿಸ್ತಾ ಇದ್ರೆ ಒಂದು ಧರ್ಮ ಮಾರ್ಗ ನಮಗ್ ಹಾಕೊಟ್ಟಿದೆ. ಆ ಧರ್ಮಗಳ ಚಿಂತನೆ ಮಾಡಿ ಮಾಡಿ ಈ ಅಭ್ಯಾಸ ಮಾಡ್ತಾ ಹೋದ್ರೆ ಇದೊಂದು ಧ್ಯಾನ ಆಯ್ತು, ಇದೇ ಉತ್ತಮವಾದ ಫಲ ಕೊಡುತ್ತೆ ಅಂತ ಈ ದೃಷ್ಟಿಯಲ್ಲೇ ಹೇಳೋದು ಯಾವಾಗ್ಲೂ. ಇನ್ನು ಈ ಶ್ರಾದ್ದ ವಿಧಿಯನ್ನ ತಿಳಿಸ್ಕೊಡಿ ಅಂತಂದ್ಮೇಲೆ ಮುಂದೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ, ಇನ್ನೂ ಕೆಲವುದನ್ನ ತಿಳಿಸ್ಕೊಡಿ ಅಂತ. ಅದ್ಯಾವ್ದು ಅಂತ ನೋಡೋಣ. 33ನೇ ಶ್ಲೋಕ. ಗ್ರಹ ನಕ್ಷತ್ರ ತಾರಾಣ ಕಾಲಾಭಯವ ಸಂಸ್ಥಿತಿಂ ದಾನಸ್ಯ ತಪಸೋ ವಾಪಿ ಯಚ್ಚೇಷ್ಟಾ ಪೂರ್ತಯೋ ಫಲಂ. ಇನ್ನು ಗ್ರಹ, ನಕ್ಷತ್ರ ಮತ್ತೆ ತಾರ ಇದ್ರ ಬಗ್ಗೆ ಬೇಕು. ಗ್ರಹಗಳು ಅಂದ್ರೆ ನವಗ್ರಹಗಳು, ಸೂರ್ಯ, ಚಂದ್ರ, ಇದ್ರ ಬಗ್ಗೆ ಮುಂದೆ ಇದೆ. ಪಂಚಮಸ್ಕಂದ ಭಾಗವತದಲ್ಲೆಲ್ಲ ಸೂರ್ಯಲೋಕ, ಚಂದ್ರಲೋಕ, ಬೃಹಸ್ಪತಿ ಲೋಕ, ಅದು ಬೃಹಸ್ಪತಿ ಗ್ರಹದ ಬಗ್ಗೆ ಯಾವ್ದ್ಯಾವ್ದು ಎಷ್ಟೆಷ್ಟು ದೂರ ಇದೆ, ಶಿಂಶುಮಾರ ರೂಪಿ ಪರಮಾತ್ಮನ ಬಗ್ಗೆ ತುಂಬಾ ಚೆನ್ನಾಗಿ ವಿವರವಾಗಿ ಹೇಳ್ತಾ ಹೋಗ್ತಾರೆ. ಇಷ್ಟು ಲಕ್ಷ ಯೋಜನೆ ಇದೆ ಅಂತ ಪರ್ಫೆಕ್ಟ್ ಆಗಿ ಹೇಳ್ತಾರೆ, ಇಷ್ಟೇ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಹೇಳಲಿಕ್ಕೆ ಹಕ್ಕಿರೋರು ಒಬ್ಬರಿಗೆ ಮಾತ್ರ, ಅದು ವೇದವ್ಯಾಸರಿಗೆ ಮಾತ್ರ. ಯಾಕೆ? ಸಾಕ್ಷಾತ್ ಭಗವಂತ. ಅವ್ರಿಗೆ ಬಿಟ್ಟು ಇನ್ಯಾರು ಗೊತ್ತಿರ್ಲಿಕ್ಕೆ ಸಾಧ್ಯ? ಅಷ್ಟು ಸರಿಯಾಗಿ ಇಷ್ಟೇ ಯೋಜನೆ ದೂರ ಅಂತ ಹೇಳ್ತಾರೆ. ಅಷ್ಟು ಗ್ರಹಗಳ ಬಗ್ಗೆ. ಇನ್ನು ನಕ್ಷತ್ರಗಳ ಬಗ್ಗೆ, ಅಶ್ವಿನಿ, ಭರಣಿ ಇತ್ಯಾದಿ ನಕ್ಷತ್ರಗಳ ಬಗ್ಗೆ. ತಾರ ಅಂತ ಒಂದು ಬಂತು. ತಾರೆಗಳು ಅಂತಂದ್ರೆ ಈ ವಿಶಿಷ್ಟವಾದ ನಕ್ಷತ್ರಗಳು. ಈ ಅಶ್ವಿನಿ ಮುಂತಾದ ನಕ್ಷತ್ರಗಳು ಒಂದಾದ್ರೆ, ತಾರ ಅಂದ್ರೆ ಧ್ರುವ, ಧ್ರುವಾದಯ ಅಂತ ಇಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಇಲ್ಲ ಅಂದ್ರೆ ನಕ್ಷತ್ರ ಮತ್ತೆ ತಾರ ಅಂದ್ರೆ ಒಂದೇ ಅರ್ಥ ಸಂಸ್ಕೃತದಲ್ಲಿ. ಅದಕ್ಕೆ ವಿಶೇಷವಾದದನ್ನು ತಗೊಳ್ಬೇಕು. ಅಶ್ವಿನಿ, ಭರಣಿ ಇತ್ಯಾದಿ 27 ಆದ್ರೆ, ತಾರ ಅಂದ್ರೆ ಧ್ರುವ ಮುಂತಾದ ತಾರೆಗಳು. ಇನ್ನು ಕಾಲದ ಅವಯವಗಳು ಅಂದ್ರೆ ಈ ಪರಮಾಣು, ಚಿಕ್ಕ ಈ ಕಾಲದ ಪರಿಮಾಣ ಅಂದ್ರೆ ನಮ್ಮ ತಲೆ ಇರುತ್ತೆ ಸೆಕೆಂಡು, ಇನ್ನೂ ಕೆಳಕ್ ಹೋಗ್ತೀವಿ. ಆದ್ರೆ ಇನ್ನೂ ತುಂಬಾ ಕೆಳಮಟ್ಟದಲ್ಲಿದೆ, ತುಂಬಾ ವಿಭಾಗ ಇದೆ. ಕೆಳಮಟ್ಟ ಅಂದ್ರೆ ನೀಚ ಅಂತಲ್ಲ, ತುಂಬಾ ಸೂಕ್ಷ್ಮ ಕಾಲ ಪ್ರಭೇದ. ನಮ್ಗೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಪಂಚಾಂಗ ಮಾಡೋರು ಗಣಿತವನ್ನ ಮಾಡ್ತಾರೆ.
ಈ ಮುಹೂರ್ತ ಇಟ್ಕೊಡ್ತಾರೆ, ಮತ್ತೆ ಈ ವಿಶೇಷವಾಗಿ ಏಕಾದಶಿ ಇತ್ಯಾದಿ ತಿಥಿಗಳ ನಿರ್ಣಯ ಮಾಡ್ಲಿಕ್ಕೆ ಲೆಕ್ಕ ಹಾಕ್ತಾರಲ್ಲ, ಆ ಗಣಿತ ಮಾಡ್ಬೇಕಾದ್ರೆ ತುಂಬಾ ಸೂಕ್ಷ್ಮ ಕಾಲದವರೆಗೂ ಹೋಗ್ತಾರೆ. ಒಂದು ಭಾಸ್ಕರಾಚಾರ್ಯರ ಗಣಿತ ಅಂತ ಒಂದಿದೆ, ಲೀಲಾವತಿ ಅಂತ ತುಂಬಾ ಪ್ರಸಿದ್ಧ. ಆ ಲೀಲಾವತಿ ಗ್ರಂಥದಲ್ಲಿ ಅದು ಗಣಿತ ತುಂಬಾ ಈ ಗ್ರಹ ನಕ್ಷತ್ರಗಳ ಸ್ಥಿತಿ, ಯಾವ ಟೈಮ್ ಗ್ರಹಣ ಸಂಭವಿಸುತ್ತೆ, ಹಾಗೆ ತುಂಬಾ ವಿವರಣೆಗಳನ್ನು ಮಾಡ್ತಾ ಹೋಗ್ತಾರೆ. ತುಂಬಾ ಈ ಮ್ಯಾಥ್ಸ್ ಪೂರ್ಣ ಗಣಿತದ ವಿಷಯನೇ ಜಾಸ್ತಿ. ಅದು ಸಂಸ್ಕೃತ ಗ್ರಂಥ. ಅದರಲ್ಲಿ ಬರುವಂತಹ ವಿಷಯ ಏನಿದೆ ತುಂಬಾ ಸೂಕ್ಷ್ಮ. ನಮಗ್ ಗೊತ್ತಿರೋದು ಕಾಲದ ಪ್ರಭೇದ ತುಂಬಾ ಚಿಕ್ಕದು, ಸೆಕೆಂಡ್ ಇನ್ನೊಂದ್ ಸ್ವಲ್ಪ ಕೆಳಗಡೆ ಹೋಗ್ತೀವಿ ಅಷ್ಟೇ, ಬಿಟ್ರೆ ಇನ್ನೂ ತುಂಬಾ ಸೂಕ್ಷ್ಮ ಇದೆ. ಅದನ್ನ ಕ್ಷಣ, ಲವ, ತ್ರುಟಿ, ಕಾಷ್ಠ ಅಂತೆಲ್ಲ ಹೆಸರಿಂದೆಲ್ಲ ಕರೀತಾರೆ. ಅದ್ರ ಅರ್ಥ, ಅದ್ರ ವಿವರಣೆ ತುಂಬಾ ಸೊಗಸಾಗಿದೆ. ಆ ವಿಷಯಗಳನ್ನೆಲ್ಲ ಕೇಳ್ತಾ ಇದಾರೆ ಇವ್ರು, ಅದು ಬೇಕು ಅಂತ. ಕೊನೆಗೆ ಇಷ್ಟಾಪೂರ್ತಯೋ ಫಲಂ. ಇಷ್ಟ ಅಂದ್ರೆ ಯಾಗದ ಬಗ್ಗೆ, ಪೂರ್ತ ಅಂದ್ರೆ ಈಗ ತಡಾಗ ಖನನಾದಿ ಅಂತ, ಒಬ್ಬ ಈಗ ಬಾವಿ ತೋಡ್ಸೋದು, ಅದಕ್ಕೇನ್ ಪುಣ್ಯ, ಸರೋವರ ಮತ್ ನಿರ್ಮಾಣ ಇತ್ಯಾದಿಗಳು ಒಂದೊಂದೊಂದೊಂದು ಏನಿದೆ. ಮತ್ತೆ ಈ ದಾನದ ಬಗ್ಗೆ ಇಷ್ಟಾಪೂರ್ತ ಇದಾಯ್ತು, ಇನ್ನು ದಾನಗಳು ಮತ್ತೆ ತಪಸ್ಸಿನ ಫಲ ಏನು, ಇದೆಲ್ಲ ಬೇಕಾಗಿದೆ. ಈ ತರ ಒಂದು ವಿಸ್ತಾರವಾದ ಒಂದು ಜ್ಞಾನವನ್ನ ನೀಡುವಂತಹ ಪ್ರಶ್ನೆಗಳನ್ನ ಇಲ್ಲಿವರೆಗೆ ವಿದುರರು ಮಾಡ್ತಾ ಇದ್ದಾರೆ. ಇನ್ನೂ ಮುಂದೆ ಹಲವು ಪ್ರಶ್ನೆಗಳಿದೆ. ಆ ಏನ್ ಪ್ರಶ್ನೆಗಳು ಅನ್ನೋದು ಮುಖ್ಯ ಅಷ್ಟೇ ಅಲ್ಲ, ಅದಕ್ಕೆ ಏನು ಉತ್ತರಕ್ಕೆ ಮುಂದೆ ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ರಶ್ನೆ ತುಂಬಾ ಸುಲಭ ಮಾಡೋದು, ಆದ್ರೆ ಉತ್ತರ ಕೊಡ್ಬೇಕಾದ್ರೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತಾರ, ಭಾಗವತದಲ್ಲಿ ಎಲ್ಲ ವಿಷಯ ಬಂದಿದ್ಯಾ ಏನು, ಅದನ್ನ ಮುಂದೆ ನಾವು ಭಾಗವತದ ವಿಷಯಗಳನ್ನ ನೋಡಿದಾಗ ಗೊತ್ತಾಗತ್ತೆ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿದ್ದೀನಿ. ನಮಸ್ಕಾರ.